ನಿಮ್ಮೊಂದಿಗೆ ಪ್ರೀತಿಯಲ್ಲಿರುವ ವ್ಯಕ್ತಿಗಳನ್ನು ಗುರುತಿಸಲು ನೀವು ಈ ಒಂದು 7 ಮಾರ್ಗವನ್ನು ಅನುಸರಿಸಬೇಕಾಗುತ್ತದೆ. ಕೆಲವೊಮ್ಮೆ ಯಾರಾದರೂ ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಹೇಳಲು ಕಷ್ಟವಾಗುತ್ತಿದೆ, ಅಥವಾ ಕೆಲವೊಮ್ಮೆ ನಿಮ್ಮ ಮುಂದೆ ಒಬ್ಬ ವ್ಯಕ್ತಿ ಬಹುಶಃ ನಿಮ್ಮನ್ನು ಪ್ರೀತಿಸುತ್ತಿರಬಹುದು, ಆದರೆ ನೀವು ಅದನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು. 1ನೇಯದು, ತುಂಬ ಕೆಲಸವಿದ್ದರೂ ಅವರು ನಿಮ್ಮೊಂದಿಗೆ ತಮಾಷೆ ಮಾಡುತ್ತಾರೆ. ಕೈಯಲ್ಲಿರುವ ಕೆಲಸಗಳು ತಮಾಷೆಯ ಸಂಗತಿಯಲ್ಲದಿದ್ದರೂ ಕೂಡ ಅವರು ನಿಮ್ಮೊಂದಿಗೆ ಮೋಜು ಮಾಡುತ್ತಾ ಇರುತ್ತಾರೆ. ಕೈ ತುಂಬ ಕೆಲಸವಿದ್ದಾಗಲೂ ಸಹ ಯಾವಾಗಲೂ ನಿಮಗಾಗಿ ಸಮಯ ಕೊಡುವ ವ್ಯಕ್ತಿಯ ಕಡೆಗೆ ಗಮನ ಕೊಡಿ. ಉದಾಹರಣೆಗೆ, ನೀವು ಜೀವನದಲ್ಲಿ ಮುಂದುವರಿಯಲು ಸಹಾಯ ಮಾಡುವರು. 2ನೇಯದು, ಅವರು ನಿಮ್ಮನ್ನು ತುಂಬ ನೋಡುತ್ತಾ ಇರುತ್ತಾರೆ. ಯಾರಾದರೂ ನಿಮ್ಮನ್ನು ಪ್ರೀತಿಸುತ್ತಿರುವಾಗ ಅವರು ನಿಮ್ಮ ಕಣ್ಣನ್ನು ಹೆಚ್ಚು ನೇರವಾಗಿ ನೋಡುತ್ತಾ ಇರುತ್ತಾರೆ. ಹಾಗೆಯೇ ಅವರು ದೀರ್ಘಕಾಲದವರೆಗೆ ನಿಮ್ಮೊಂದಿಗೆ ಇರಲು ಬಯಸುತ್ತಾ ಇರುತ್ತಾರೆ. ಇನ್ನು 3ನೇಯದು, ಅವರು ನಿಮ್ಮ ಬಗ್ಗೆ ಹೆಚ್ಚು ಗಮನವನ್ನು ಹರಿಸುತ್ತಿರುತ್ತಾರೆ. ಎಲ್ಲರೂ ಅವರವರ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರೆ ಅಥವಾ ಇಲ್ಲವೋ, ಆದರೆ ಅವರು ಜನರಿಗೆ ಅವರಿಗೆ ಮುಖ್ಯವಾಗಿ ಇರುವಂತಹ ವಿಷಯಗಳಿಗೆ ಮತ್ತು ತಮಗೆ ಬೇಕಾಗಿರುವವರ ಬಗ್ಗೆ ಸಮಯವನ್ನು ನೀಡುತ್ತಾ ಇರುತ್ತಾರೆ. ಈ ಲಕ್ಷಣಗಳು ಕಂಡರೆ ಖಂಡಿತವಾಗಿಯೂ ಅವರು ನಿಮ್ಮ ಮೇಲೆ ಮನಸ್ಸಾಗಿದೆ ಎಂದು ಅರ್ಥ. ಯಾರಾದರೂ ಪ್ರೀತಿಸಬಹುದು, ಅವರು ನಿಮ್ಮ ಮೇಲೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸಲು ಪ್ರಾರಂಭಿಸಿದಾಗ. ಇನ್ನು 4ನೇಯದು, ನಿಮಗೆ ಏನಾದರೂ ಆದಾಗ ಯಾರಾದರೂ ಕಾಳಜಿ ಹೊಂದುವುದು ಮಾತ್ರವಲ್ಲದೆ ನಿಮ್ಮ ಒಳ್ಳೆಯ ಸಮಯ ಮತ್ತು ಕೆಟ್ಟ ಸಮಯದಲ್ಲಿ ಕಾಳಜಿಯನ್ನು ಪ್ರದರ್ಶಿಸುತ್ತಾರೆ. ಅಂದರೆ ನಿಮ್ಮ ಸಂತೋಷವು ಅವರ ಸಂತೋಷ, ನಿಮ್ಮ ನೋವು ಅವರ ನೋವು ಆಗಿರಬೇಕು. 5ನೇಯದು, ಅವರು ಸಣ್ಣ ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡಿರುತ್ತಾರೆ. ಪ್ರೀತಿಯಲ್ಲಿರುವ ಯಾರಾದರೂ ನಿಮ್ಮ ಜನ್ಮದಿನವನ್ನು, ನಿಮ್ಮ ನೆಚ್ಚಿನ ಬಣ್ಣ ಹಾಗೂ ನೆಚ್ಚಿನ ಊಟವನ್ನು ನೆನೆಸಿಕೊಳ್ಳುತ್ತಾರೆ. ಅದರಿಂದ ಅವರು ನೆನಪಿಡುವ ಮತ್ತು ನಿಮಗಾಗಿ ಮಾಡುವ ಸಣ್ಣ ವಿಷಯಗಳು ಸಹ ಅರ್ಥಪೂರ್ಣವಾಗಿ ಇರುತ್ತದೆ. ಇನ್ನು 6ನೇಯದು, ಅವರು ತಮ್ಮ ಜೀವನದಲ್ಲಿ ಪ್ರಮುಖ ವ್ಯಕ್ತಿಗಳಿಗೆ ನಿಮ್ಮನ್ನು ಪರಿಚಯಿಸುತ್ತಾ ಇರುತ್ತಾರೆ. ಅವರು ಭಾವನಾತ್ಮಕವಾಗಿ ನಿಮಗೆ ಹತ್ತಿರವಾಗಲು ಬಯಸುತ್ತಿರುತ್ತಾರೆ. ಇನ್ನು 7ನೇಯದು, ಅವರು ಆಗಾಗ ಭವಿಷ್ಯದ ಬಗ್ಗೆ ಮಾತನಾಡುತ್ತಾ ಇರುತ್ತಾರೆ. ಅವರು ಇದ್ದಕ್ಕಿದ್ದಂತೆ ನಿಮ್ಮೊಂದಿಗೆ ಮುಂದಿನ ಭವಿಷ್ಯದ ಬಗ್ಗೆ ಮಾತನಾಡಿದರೆ ಅವರು ಪ್ರೀತಿಯಲ್ಲಿ ಬೀಳುತ್ತಿದ್ದಾರೆ ಎಂದರ್ಥ, ಅಥವಾ ಈಗಾಗಲೇ ನಿಮ್ಮನ್ನು ಪ್ರೀತಿಸುತ್ತಿರುತ್ತಾರೆ ಎಂದು ಅರ್ಥ. ಈ 5 ಸಂದರ್ಭಗಳಲ್ಲಿ ಯಾವಾಗಲೂ ಮೌನವಾಗಿರಿ. ನಿಮ್ಮ ಮಾತುಗಳಿಂದ ನಿಮ್ಮ ಭಾವನೆಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸಿದಾಗ ನೀವು ಮೌನವಾಗಿ ಸುಮ್ಮನೆ ಇರುವುದು ಒಳ್ಳೆಯದು. ನಿಮ್ಮ ಆಲೋಚನೆ ಮತ್ತು ಕೆಲವು ಆಶಯಗಳ ಜ್ಞಾನದ ಬಗ್ಗೆ ನಿಮಗೆ ಅನುಮಾನಗಳಿದ್ದರೆ ಸುಮ್ಮನೆ ಇರುವುದು ಒಳ್ಳೆಯದು. ಯಾವಾಗ ಇನ್ನೊಬ್ಬ ವ್ಯಕ್ತಿಯನ್ನ ಟೀಕಿಸಿದಾಗ ನೀವು ಈ ರೀತಿಯ ಸಕಾರಾತ್ಮಕತೆಯ ಭಾಗವಾಗಿರಬೇಕಾಗಿಲ್ಲ. ಸುಮ್ಮನಿದ್ದು ಬಿಡಿ. ಯಾರಾದರೂ ಕೋಪ ಮತ್ತು ದ್ವೇಷದಿಂದ ಕಿರುಚಿದಾಗ, ಕೆಣಕಿದಾಗ ನೀವು ಮೌನವಾಗಿರುವುದರ ಮೂಲಕ ಆ ವ್ಯಕ್ತಿಯನ್ನು ಶಾಂತಗೊಳಿಸಿ. ಜೀವನದ ಕೆಲವು ಘಟನೆಗಳನ್ನು ಮರೆಯಲು ನಿಮ್ಮೊಂದಿಗೆ ಭಾವನಾತ್ಮಕವಾಗಿ ಹಂಚಿಕೊಂಡಾಗ ಸುಮ್ಮನಿರಲು ಪ್ರಯತ್ನಿಸಿ. ನಿಮ್ಮನ್ನು ಎಂದಿಗೂ ಯಾರಿಗೂ ವಿವರಿಸಬೇಡಿ, ಏಕೆಂದರೆ ನಿಮ್ಮನ್ನು ಇಷ್ಟಪಡುವ ವ್ಯಕ್ತಿಗಳಿಗೆ ಇದು ಅಗತ್ಯವಿಲ್ಲ ಮತ್ತು ನಿಮ್ಮನ್ನು ಇಷ್ಟ ಪಡೆದವರು ಅದನ್ನು ನಂಬುವುದೂ ಇಲ್ಲ. ಸ್ವತಂತ್ರ ಚಿಂತಕರಾಗಿ ಮತ್ತು ನೀವು ಕೇಳುವುದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ವಿಮರ್ಶಾತ್ಮಕವಾಗಿರಿ ಮತ್ತು ನೀವು ನಂಬುವುದನ್ನು ಊಹಿಸಿ. ಮನೆಗೆ ಹೋಲಿಸಿದರೆ ಬಾಗಿಲು ತುಂಬ ಚಿಕ್ಕದಾಗಿದೆ, ಬಾಗಿಲಿಗೆ ಹೋಲಿಸಿದರೆ ಬೀಗವು ತುಂಬ ಚಿಕ್ಕದಾಗಿದೆ. ಕೀಲಿಯು ಎಲ್ಲಕ್ಕಿಂತ ಚಿಕ್ಕದಾಗಿದೆ, ಆದರೆ ಕೀಲಿಯು ಇಡೀ ಮನೆಯನ್ನು ತೆರೆಯುತ್ತದೆ. ಒಂದು ಸಣ್ಣ ಚಿಂತನಶೀಲ ಪರಿಹಾರಗಳು ಪ್ರಮುಖ ಸಮಸ್ಯೆಗಳನ್ನು ಪರಿಹರಿಸಬಹುದು. 10 ವರ್ಷಗಳ ಪುಸ್ತಕವನ್ನು ಓದುವುದಕ್ಕಿಂತ ಮೆಸೇಜಿನ ಬಳಿ ಕುಳಿತು ಬುದ್ಧಿವಂತ ವ್ಯಕ್ತಿಯೊಂದಿಗೆ ಮಾಡುವ ಒಂದು ಸಂಭಾಷಣೆ ಉತ್ತಮವಾಗಿ ಇರುತ್ತದೆ.
ಬುದ್ಧಿವಂತ ವ್ಯಕ್ತಿಯು ಸಮಸ್ಯೆಗಳನ್ನು ಪರಿಹರಿಸುತ್ತಾನೆ, ಜಾಣ ಅದನ್ನು ತಪ್ಪಿಸಿಕೊಳ್ಳುತ್ತಾನೆ. ಯುದ್ಧದ ಉದ್ದೇಶ ತನ್ನ ದೇಶಕ್ಕಾಗಿ ಸಾಯುವುದಲ್ಲ, ಆದರೆ ಇನ್ನೊಬ್ಬ ಕಿಡಿಗೇಡಿ ತಾನಾಗಿ ಸಾಯುವುದು. ನೀವು ತಿಳಿದಿರುವಷ್ಟು ನಿಮಗೆ ತಿಳಿದಿಲ್ಲ ಎಂದು ನಿಮಗೆ ತಿಳಿದಿದೆ. ಗುಣಪಡಿಸಲಾಗದ ಕಾಯಿಲೆಗಳಿಲ್ಲ, ಇಚ್ಛಾಶಕ್ತಿಯ ಕೊರತೆ ಮಾತ್ರ. ಯಾವುದೇ ಅನುಪಯುಕ್ತ ಗಿಡಮೂಲಿಕೆಗಳಿಲ್ಲ, ಕೇವಲ ಜ್ಞಾನದ ಕೊರತೆ ಮಾತ್ರ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.